ಮೆಟ್ಟಗುಡಿಗೆ ಬಪ್ಪದಿಗೆ ಅಲ್ಲೇ ಕೆಳಗೆ ಗಾಡಿ ಇಟ್ಟು ಬರ್ಕ ಅಂದರೆ ಮೇಲೆಲ್ಲ ಹೊಸ ಕತ್ತಿಲ್ಲ ರಗಳಿ ಅಂತ ನಕ್ಕ ಬರ್ಕ ಒಂದು 2 ಕಿಲೋಮೀಟರ್ ನಡೀಕಿಲ್ಲ ದೇವಸ್ಥಾನ ಬರ್ಕಾರ ಅಂತೂ ನಡೋತಿ ಸಾಕಾಯ್ತು. ಉಳ್ದಾರೆಲ್ಲ ಮುಂದುವರ ಉಳಿದು ನಾನು ಒಬ್ಬನೇ ಹಿಂದೆ ದೇವಸ್ಥಾನಕ್ಕೆಲ್ಲ ಅರ್ಧ ದೂರಿಗೆ ಬಂದ್ಕೊಂಡು ವಾಪಸ್ ಹೋಗ್ಬೇಕಾಗ ಒಳ್ಳೇದಲ್ಲ ಅದು. ದೇವಸ್ಥಾನಕ್ಕೆ ಬಂದರೆ ನಾನು ಈಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಟ್ಕೊಂಡು ವಾಪಸ್ ಹೋಯ್ತು. ಅದು ಎಲ್ಲ ಮುಂದೆ ಹೋದ ನಾನು ಹಿಂದೆ ಹೋಗ್ತಿದ್ದೆ, ತೊಂದರೆ ಇಲ್ಲ. ಗಾಡಿ ಎಲ್ಲಿ ಬೆಚ್ಚಿತ್ತು ಅಲ್ಲಿಂದ 2 ಕಿಲೋಮೀಟರ್ ಅಷ್ಟು ದೇವಸ್ಥಾನಕ್ಕೆ ಎಲ್ಲ ಹೋಗಿ ಮುಂದೆ ನಿಂತಿರ್ತಾನೆ ಹೋಗುತ್ತಾ ಹೋಗಲ್ಲ. ಎಲ್ಲರಿಗೂ ಸಾಕಾಯ್ತು. ಈಗ ನೀರು ಪೈಪು ಹಿಡ್ಕೊಬಾರ ನಾವು ಎನ್ಸಿದ್ದು ಗಾಡಿ ಮೇಲೆ ಹಾಕ್ಕೊಂಡು ಎನ್ಸಿದ್ದು ಇಲ್ಲೆಲ್ಲ ರೋಡ್ ಹಾಕಿತ್ತು ಅಲ್ಲಿ ಕಳಿಸೋಕೆ ರೋಡ್ ಹಾಕಿಲ್ಲ. ಅವಕ್ಕೆ ಗಾಡಿ ತಪ್ಪಿಟ್ಟು ನಾನು ಹಿಂದೆ ಮುಂದೆ ಅಂತ ಬೇಡ ಎಷ್ಟು ತಗೊಂಬೇಡ ಅಂತಂದ್ರೆ ತಕ್ಕಂಡೆ ಹಾಪ ಎಂತ ಬೇಕಾ ಇದೆ ಅಂತ ಬೈಕಲ್ಲಿ ಬತ್ತಿ ಹಾಕೊಂಡ ಒಬ್ಬ ಬೈಕ್ ತಗೊಂಡು ಬಂದ. ನಾವು ಬತ್ತಿಲ್ಲ ಅಂದರೆ ಒಂದು ಸುತ್ತೆ ಬೈಕಲ್ಲಿ ಹಾಪತ್ತಿಗೆ ಅದು ನಮ್ಗೆ ಎಂತ ಅನ್ಸೋದಿಲ್ಲ. ಈಗ ನಡೋತಿ ನೋವು ಅಂತ ನಾವು ನಡೀತಿಲ್ಲ. ದಿನನಿತ್ಯ ಎಲ್ಲರೂ ಏರ್ ಇದನ್ನು ಹತ್ತಿದ್ದು ನಮ್ಮ ಕಾಲು ಫ್ರೀ ಆಗ್ತದೆ, ನೋವು ಬಪ್ಪು ಕಮ್ಮಿ ಆಗ್ತದೆ. ನಾವು ನಡೀದು ಜಾಸ್ತಿ ನೋವು ಬರ್ತದೆ. ಈಗ ಯಾರು ನಡೀತಿಲ್ಲ ಬೈಕ್ ಇಪ್ಪತ್ತಿಗೆ. ಹೋಗ್ಬೇಕಷ್ಟೇ ತಗೊಂಡು ಹೋಗ್ತೈತೆ ಎಲ್ಲ ಜಬ್ರು ಹೋದಾಗಿತ್ತು ಅನ್ಕೊಂಡು ಹೋಗ್ಬೇಕಲ್ಲ. ಜಬ್ರು ನಡೀತಿದೆ, ಆ ಥರ ನಡೀತಿದೆ. ಜಬ್ರು ಅವ್ರು ಫಾಸ್ಟ್ ನಡೀತಾರೆ, ಹುಡುಗರ ಮಕ್ಕಳಿಗೆ ನಡುಕತ್ತೀವಿ. ನಾವು ಎಷ್ಟು ನಡೆದು ದೇವಸ್ಥಾನ ಬರಲ್ಲ. ಇನ್ನು ಒಂದು 2.5 3 ಕಿಲೋಮೀಟರ್ ಆಗಿತ್ತು ನಡು ಹೋಯ್ತು ಅದು ಕೆಳಗಿಟ್ಟು ಬಂದು ಎಷ್ಟೇ ನಡೆದು ದೇವಸ್ಥಾನ ಇನ್ನು ಮುಗಿ ಬರಲ್ಲ. ಸಾಕಾಯ್ತು. ಈ ಥರ ರೋಡ್ ಇತ್ತು ಗಣಿ ಬಾಯೆಲ್ಲ ಒಣಗೊಂಡು ಹೋಯ್ತಾ. ಅದಕ್ಕೆ ನಾನು ಅಂದರೆ ಸಾಕಾಯ್ತು. ಅಲ್ಲಿಂದ ಇಲ್ಲಿ ಹೋಗ್ತಾ ಏರಲ್ಲ ಬರೀ ನಾವೇನು ಜಾಗ ಇಲ್ಲ ಕೇರು ಮೂರಿನಲ್ಲಿ ಎಲ್ಲ ತಿಂತ ಸಾಕಾಯ್ತು. ನೀಟಾಗಿ ಅದಕ್ಕೆ ನಿಂತಿಲ್ಲ ಬೈಕ್ ಹೋಗ್ತಾ ಇರ್ತಾನೆ. ಅಂತೂ ಇಂತೂ ದೇವಸ್ಥಾನ ಹತ್ರ ಬಂತೇನೆ. ಕಾಂಬ ಮುಂದೆ ಕಾಂಬ ಮೆಟ್ಟಗುಡ್ಡಿ ದೇವಸ್ಥಾನ ಬಂತು. ನಾವು ಘಾಟಿ ದೇವಸ್ಥಾನದಿಂದ ಸೀದಾ ಮೆಟ್ಟಗುಡ್ಡಿ ದೇವಸ್ಥಾನಕ್ಕೆ ಬಂತು. ಕಳೆಯಿಂದ ಇಲ್ಲಿ ನಡ್ಕೋದಕ್ಕೆ ಸಾಕಾಯ್ತು. ಮುಂಚೆ ಎಲ್ಲ ಬಂದಿದೆ ನಾನು ಹತ್ಕೊಂಡಿಲ್ಲ, ಎಷ್ಟು ಸುಸ್ತಾ ಇಲ್ಲ. ಈಗ ಮಾತ್ರ ಸಿಕ್ಕಾಪಟ್ಟಿ ಸುಸ್ತಾಗ್ತದೆ. ಬೈಕು ತಗೊಂಡು ಬಂದಿದೆ. ಬಂತು ಎಲ್ಲರೂ ಡ್ರೋನ್ ಸೆಟ್ ಮಾಡ್ತಿದ್ರು. ಡ್ರೋನ್